ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡುವಾಗ ಅವ್ರ ಪಕ್ಷ ಶಕ್ತಿ ಬಲ ಪ್ರದರ್ಶನ ಅಂತೆಲ್ಲ ನೀವೇ ಪದಗಳನ್ನ ಪ್ರಯೋಗ ಮಾಡ್ತಿದ್ರಿ. ಈ ಬಳ್ಳಾರಿ ವಿಚಾರಕ್ಕೆ ನಾನು ಫಾರ್ ಎಕ್ಸಾಂಪಲ್ ತಗೊಂಡು ಮಾತನಾಡ್ತೀನಿ. ಬಳ್ಳಾರಿ ವಿಚಾರದಲ್ಲಿ ಹೆಚ್ಚು ಗಟ್ಟಿ ಧ್ವನಿ, ಶಕ್ತಿ ಪ್ರದರ್ಶನ ಇದೆಲ್ಲ ಆಗಿದ್ದು ಮೋರ್ ದೆನ್ ಬಿಜೆಪಿ ಕುಮಾರಸ್ವಾಮಿ ಅವ್ರ ಕಡೆಯಿಂದ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ಪರವಾಗಿ ಗಟ್ಟಿಯಾಗಿ ಮಾತನಾಡಿದ್ದು, ಸಾಕ್ಷ್ಯಗಳ ಸಮೇತ ಮಾತನಾಡಿದ್ದು ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರೇ ಅನ್ನೋ ರೀತಿಯಲ್ಲಿ ಕಂಡುಬಿಡ್ತು. ಖಂಡಿತ ನಮ್ಮ ಪಕ್ಷದಿಂದನೂ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಘಟನೆ ನಡೆದ ಮರುದಿನವೇ ಅವರು ಬಳ್ಳಾರಿಗೆ ತೆರಳಿ ನಮ್ಮ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಖುದ್ದಾಗಿ ಭೇಟಿ ಬಹಳ ಸ್ಪಷ್ಟವಾಗಿ ಪಕ್ಷದ ಮತ್ತು ನಮ್ಮ ನಾಯಕರ ಪರವಾಗಿ ನಿಂತು ಸತ್ಯತೆ ಬರಬೇಕು, ನಾವೇನ್ ಕೇಳಿದ್ದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ, ಇಲ್ಲಿ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅಂತ ಬಹಳ ಸ್ಪಷ್ಟ ಉದ್ದೇಶದಲ್ಲಿ ನಮ್ಮ ನಿಲುವನ್ನು ತಗೊಂಡಿದ್ದೀವಿ. ಅದನ್ನು ಬಹಳ ಪ್ರಬಲವಾಗಿ ವ್ಯಕ್ತಪಡಿಸಿದ್ದೀವಿ. ಕುಮಾರಸ್ವಾಮಿ ಅವರನ್ನು ಬಹಳ ಪ್ರಬಲವಾಗಿ ವ್ಯಕ್ತಪಡಿಸಿದ್ದಾರೆ, ಇನ್ನೂ ಪ್ರಬಲವಾಗಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಸಹ ಅದನ್ನು ಪ್ರಬಲವಾಗಿ ಕೈಗೆತ್ಕೊಂಡಿದ್ದಾರೆ. ನಾವು ಮೈತ್ರಿ ಪಕ್ಷಗಳು ನಾವೆರಡು ಒಂದಾಗಿ ಹೋಗ್ತಿರೋಂಥದ್ದು. ಹಾಗಾಗಿ ಕುಮಾರಣ್ಣನವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತ ನಾವು ಯಾವ ತಾರತಮ್ಯ ಮಾಡ್ಕೋತಿಲ್ಲ. ನಾವು ಒಂದಾಗಿ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲೇನು ನೀವು ಬಿರುಕನ್ನು ತರೋದು, ಅವ್ರು ಜಾಸ್ತಿ ಆಯ್ತು ಇವ್ರು ಕಮ್ಮಿ ಆಯ್ತು ಅನ್ನೋ ಬೇಕಾದ್ರೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು, ನಿಮ್ಗೆ ಆ ಸ್ವಾತಂತ್ರ್ಯ ಇದೆ. ಬಟ್ ನಮ್ಮಲ್ಲಿ ಯಾವುದು ಆ ವ್ಯತ್ಯಾಸ ಕಾಣಲ್ಲ. ನಾವಿಬ್ರು ಒಂದು ಒಗ್ಗಟ್ಟಿನಿಂದ ಹೆಜ್ಜೆ ಇಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆನಲ್ಲೂ ನೀವು ನೋಡಿದ್ದೀರಾ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀವಿ, ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳುತ್ತೆ. ಬಿಜೆಪಿ ವಿಷಯಗಳನ್ನ ಪಿಕ್ ಮಾಡೋದ್ರಲ್ಲಿ ಎಲ್ಲೋ ಎಡುತ್ತಾ ಇದೆ ಅನ್ನೋದಕ್ಕೆ ಇದೇ ಬಳ್ಳಾರಿಯ ಉದಾಹರಣೆ. ಜಮೀರ್ ಅಹಮದ್ ಖಾನ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳ್ಬಿಡ್ತಾರೆ, ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಇಂದಲೇ ಹಾರಿದ ಬುಲೆಟ್ ನಮ್ಮ ಪಕ್ಷದ ಕಾರ್ಯಕರ್ತ ರಾಜಶೇಖರ್ ಪ್ರಾಣವನ್ನ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಅಂತ ಹೇಳಿ. ಬಟ್ ಬಿಜೆಪಿ ಇದನ್ನ ಸ್ಟ್ರಾಂಗ್ ಆಗಿ ಎಲ್ಲಿ ಎತ್ತಿ ಹಿಡಿದ ರೀತಿಯಲ್ಲಿ ಕಾಣಿಸಲಿಲ್ಲ. ನೋ ಡೌಟ್ ನೀವು ಜನಾರ್ದನ್ ರೆಡ್ಡಿ ಅವರಿಗೆ, ಶ್ರೀರಾಮುಲು ಅವರಿಗೆ ಬೆಂಬಲವಾಗಿ ನಿಂತಿದ್ದೀರಿ. ಬಟ್ ಇಟ್ಸ್ ಅನ್ ಕ್ರೈಮ್ ಆಕ್ಟ್, ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಅದರ ಆರೋಪಿ ಇಂಥವರೇ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ತಿದ್ದಾರೆ. ಬಟ್ ಬಿಜೆಪಿಗರಿಗೆ ಇನ್ನೂ ಆ ಕಾನ್ಫಿಡೆನ್ಸ್ ಬಂದಿಲ್ವಲ್ಲ ಹೇಳಲಿಕ್ಕೆ ಅಂತ. ಕಾನ್ಫಿಡೆಂಟ್ ಆಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅದರಲ್ಲೇನು ಹಿಂದೆ ಮುಂದೆ ನೋಡುವಂತದ್ದೇನಿಲ್ಲ. ಕಾನೂನನ್ನ ಕೈಗೊಂಡಿದ್ದಾರೆ. ಅಲ್ಲಿ ಒಂದು ಪ್ರೈವೇಟ್ ಆರ್ಮಿಯನ್ನ ಕಟ್ಟಿಕೊಂಡು ವ್ಯವಸ್ಥಿತವಾಗಿ ಏನು ಅಧಿಕಾರಿಗಳ ಸಹಕಾರದೊಂದಿಗೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ದಾಳಿ ಮಾಡುವಂಥದ್ದು, ಅವ್ರ ಮನೆ ನುಗ್ಗುವಂಥದ್ದು, ಅವ್ರ ಮನೆ ಮೇಲೆ ಗುಂಡಾರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕಾನೂನನ್ನ ಕೈಗೊಂಡಿದ್ದಾರೆ. ಸ್ವತಃ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಏನ್ ಫೈರ್ ಆಗಿರುವಂತ ಗನ್ನಿಂದ ಫೈರ್ ಆಗಿರುವಂತ ಬುಲೆಟ್ನಿಂದನೇ ಒಬ್ಬ ಕಾರ್ಯಕರ್ತ ತೀರೋಗಿರುವಂತದ್ದಿದೆ. ಸೊ ಹಾಗಾಗಿ ಭರತ್ ರೆಡ್ಡಿ ಅವರು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ, ಒಬ್ಬ ಕಾನೂನು ಮಾಡುವಂತವರಾಗಿ, ಕಾನೂನು ತರುವಂತವರಾಗಿ, ಲಾ ಮೇಕರ್ ಆಗಿ ಸ್ವತಃ ಕಾನೂನನ್ನ ಕೈಗೊಂಡಿರೋದನ್ನ ನಾವು ಸಂಪೂರ್ಣವಾಗಿ ಖಂಡಿಸಿ, ಅವರ ನೆರವಿಗೆ ಸರ್ಕಾರ ನೇರವಾಗಿ ಬಂದಿದೆ. ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ರು, ಖಂಡಿತ ನಮ್ಮ ಶಾಸಕರ ನೆರವಿಗೆ ಬರ್ತೀವಿ, ಅವ್ರ ತಪ್ಪು ಏನೇ ಇರಲಿ ನಾವು ಅವ್ರ ನೆರವಾಗಿರ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಒಂದು ಸರ್ಕಾರವಾಗಿ ಮಾತಾಡಿರುವಂತದ್ದನ್ನು ಸಹ ಖಂಡನೀಯ. ಹಾಗಾಗಿ ಇಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತಲೂ ಬಹಳ ಸ್ಪಷ್ಟವಾಗಿ ಒತ್ತಾಯ ಮಾಡುವಂತ ಕೆಲಸವನ್ನ ನಮ್ಮ ಪಕ್ಷದಿಂದ ಮಾಡಿದ್ವಿ. ಇವತ್ತು ಬಲವಾಗಿ ನಿಂತಿದ್ವಿ. ಮತ್ತು ಬಳ್ಳಾರಿನಲ್ಲೇ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ಒಂದು ದೊಡ್ಡ ಸಮಾವೇಶನ ಮಾಡ್ತಾ ಇದೀವಿ. ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷಿತವಾಗಿ ನಾಗರಿಕರಿಲ್ಲ, ಯಾವ ರೀತಿ ಬೇಕಾದ್ರೆ ಹಸ್ತಕ್ಷೇಪ, ಅಧಿಕಾರ ದುರ್ಬಳಕೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ, ಕಾಂಗ್ರೆಸ್ಸಿನ ನಾಯಕರು ಅಧಿಕಾರ ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮತ್ತು ಎಲ್ಲ ರೀತಿಯಾದಂತ ನಡೆದಿರುವಂತಹ 10 ಘಟನೆಗಳು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಾದಕ ವಸ್ತುವಿಂದ ಹಿಡಿದು ಕಾನೂನ ಸಂಪೂರ್ಣವಾಗಿ ಕುಸಿದಿರೋದನ್ನ ಒಂದು ಸಭೆಯ ಮೂಲಕ ಇಡೀ ನಾಡಿಗೆ ತಿಳಿಸುವಂತ ಮತ್ತು ಸರ್ಕಾರಕ್ಕೂ ಅದನ್ನು ತಿಳಿಸುವಂತ ಒಂದು ಪ್ರಬಲವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಟ್ ಗನ್ ಕಲ್ಚರು, ಈ ರಕ್ತ ರಾಜಕಾರಣ, ಇದರ ಹರಿಕಾರರೇನೆ ಬಿಜೆಪಿಯ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅನ್ನೋ ಆರೋಪ ಕಾಂಗ್ರೆಸ್ನವರು, ಅದರಲ್ಲೂ ಇನ್ಕ್ಲೂಡಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಮಾಡ್ತಲೇ ಇದ್ದಾರೆ. ಗನ್ ಕಲ್ಚರ್ ಖಂಡಿತ ಎಸ್, ನೋಬಡಿ ಇಸ್ ಅಬೌವ್ ದ ಲಾ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಇಲ್ಲಿ ಯಾವುದೇ ರೀತಿಯಾದಂತ ಕಾನೂನು ಉಲ್ಲಂಘನೆ ಮಾಡುವಂತವರು ಒಬ್ಬ ಶಾಸಕನೇ ನೀವು ನೋಡಿ, ಅಲ್ಲಿ ಅವ್ರು ಹೋಗಿ ಕಂಪ್ಲೇಂಟ್ ಕೊಡಬಹುದಿತ್ತು, ಕಂಪ್ಲೇಂಟ್ ಕೊಟ್ಟು ಕ್ರಮ ವಹಿಸಬಹುದಿತ್ತು. ಅದು ಬಿಟ್ಟು ಸ್ವತಃ ಅವರೇ ಕಾನೂನನ್ನ ಕೈಗೊಂಡು ಅವರ ಹಿಂಬಾಲಕರನ್ನ ಕಳಿಸಿ ಅವ್ರ ಮನೆ ಮೇಲೆ ದಾಳಿ ಮಾಡಿಸುವಂಥದ್ದು ಇನ್ನೊಬ್ಬ ಶಾಸಕನ ಮೇಲೆ ಎಷ್ಟು ಮಟ್ಟಿಗೆ ಸರಿ ಇದೆ? ಸೊ ಈ ರೀತಿ ಕಾಂಗ್ರೆಸ್ನವರು ಇವತ್ತು ಕಾಂಗ್ರೆಸ್ ಪಕ್ಷ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ
ಈ ಘಟನೆಯನ್ನ ಖಂಡಿಸುವಂತ ಒಬ್ಬನೇ ಒಬ್ಬ ವ್ಯಕ್ತಿನೂ ಈ ಘಟನೆಯನ್ನ ಖಂಡಿಸಿಲ್ಲ. ಇದಕ್ಕೆ ಪೂರಕವಾಗಿಲ್ಲ, ನಮ್ಮ ಶಾಸಕನ ಪರವಾಗಿ ನಾವು ನಿಂತ್ಕೋತೀವಿ. ಅವ್ರು ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ನಾವು ಅವ್ರ ಜೊತೆ ಇದೀವಿ ಅಂತ ಈ ರೀತಿ ಬಂಡತನ, ಕಾನೂನು ವಿರುದ್ಧವಾಗಿ ನಿಂತಿರುವಂತದ್ದು ನಿಜಕ್ಕೂ ಖಂಡನೀಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡುವಾಗ ಅವ್ರ ಪಕ್ಷ ಶಕ್ತಿ, ಬಲ ಪ್ರದರ್ಶನ ಅಂತೆಲ್ಲ ನೀವೇ ಪದಗಳನ್ನ ಪ್ರಯೋಗ ಮಾಡ್ತಿದ್ರಿ. ಈ ಬಳ್ಳಾರಿ ವಿಚಾರಕ್ಕೆ ನಾನು ಫಾರ್ ಎಕ್ಸಾಂಪಲ್ ತಗೊಂಡು ಮಾತನಾಡ್ತೀನಿ. ಬಳ್ಳಾರಿ ವಿಚಾರದಲ್ಲಿ ಹೆಚ್ಚು ಗಟ್ಟಿ ಧ್ವನಿ, ಶಕ್ತಿ ಪ್ರದರ್ಶನ ಇದೆಲ್ಲ ಆಗಿದ್ದು ಮೋರ್ ದೆನ್ ಬಿಜೆಪಿ ಕುಮಾರಸ್ವಾಮಿ ಅವ್ರ ಕಡೆಯಿಂದ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ಪರವಾಗಿ ಗಟ್ಟಿಯಾಗಿ ಮಾತನಾಡಿದ್ದು, ಸಾಕ್ಷ್ಯಗಳ ಸಮೇತ ಮಾತನಾಡಿದ್ದು ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರೇ ಅನ್ನೋ ರೀತಿಯಲ್ಲಿ ಕಂಡುಬಿಡ್ತು. ಖಂಡಿತ ನಮ್ಮ ಪಕ್ಷದಿಂದನೂ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಘಟನೆ ನಡೆದ ಮರುದಿನವೇ ಅವರು ಬಳ್ಳಾರಿಗೆ ತೆರಳಿ ನಮ್ಮ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಖುದ್ದಾಗಿ ಭೇಟಿ ಬಹಳ ಸ್ಪಷ್ಟವಾಗಿ ಪಕ್ಷದ ಮತ್ತು ನಮ್ಮ ನಾಯಕರ ಪರವಾಗಿ ನಿಂತು ಸತ್ಯತೆ ಬರಬೇಕು, ನಾವೇನ್ ಕೇಳಿದ್ದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ, ಇಲ್ಲಿ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅಂತ ಬಹಳ ಸ್ಪಷ್ಟ ಉದ್ದೇಶದಲ್ಲಿ ನಮ್ಮ ನಿಲುವನ್ನು ತಗೊಂಡಿದ್ದೀವಿ. ಅದನ್ನು ಬಹಳ ಪ್ರಬಲವಾಗಿ ವ್ಯಕ್ತಪಡಿಸಿದ್ದೀವಿ. ಕುಮಾರಸ್ವಾಮಿ ಅವರನ್ನು ಬಹಳ ಪ್ರಬಲವಾಗಿ ವ್ಯಕ್ತಪಡಿಸಿದ್ದಾರೆ, ಇನ್ನೂ ಪ್ರಬಲವಾಗಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಸಹ ಅದನ್ನು ಪ್ರಬಲವಾಗಿ ಕೈಗೆತ್ಕೊಂಡಿದ್ದಾರೆ. ನಾವು ಮೈತ್ರಿ ಪಕ್ಷಗಳು ನಾವೆರಡು ಒಂದಾಗಿ ಹೋಗ್ತಿರೋಂಥದ್ದು. ಹಾಗಾಗಿ ಕುಮಾರಣ್ಣನವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತ ನಾವು ಯಾವ ತಾರತಮ್ಯ ಮಾಡ್ಕೋತಿಲ್ಲ. ನಾವು ಒಂದಾಗಿ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲೇನು ನೀವು ಬಿರುಕನ್ನ ತರೋದು, ಅವ್ರು ಜಾಸ್ತಿ ಆಯ್ತು ಇವ್ರು ಕಮ್ಮಿ ಆಯ್ತು ಅನ್ನೋಂತ ಬೇಕಾದ್ರೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು, ನಿಮ್ಗೆ ಆ ಸ್ವಾತಂತ್ರ್ಯ ಇದೆ. ಬಟ್ ನಮ್ಮಲ್ಲಿ ಯಾವುದು ಆ ವ್ಯತ್ಯಾಸ ಕಾಣಲ್ಲ. ನಾವಿಬ್ರು ಒಗ್ಗಟ್ಟಿನಿಂದ ಹೆಜ್ಜೆ ಇಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆನಲ್ಲೂ ನೀವು ನೋಡಿದ್ದೀರಾ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀವಿ, ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳುತ್ತೆ. ಬಿಜೆಪಿ ವಿಷಯಗಳನ್ನ ಪಿಕ್ ಮಾಡೋದ್ರಲ್ಲಿ ಎಲ್ಲೋ ಎಡುತ್ತಾ ಇದೆ ಅನ್ನೋದಕ್ಕೆ ಇದೇ ಬಳ್ಳಾರಿಯ ಉದಾಹರಣೆ. ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳ್ಬಿಡ್ತಾರೆ, ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ನಿಂದಲೇ ಹಾರಿದ ಬುಲೆಟ್ ನಮ್ಮ ಪಕ್ಷದ ಕಾರ್ಯಕರ್ತ ರಾಜಶೇಖರ್ ಪ್ರಾಣವನ್ನ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಅಂತ ಹೇಳಿ. ಬಟ್ ಬಿಜೆಪಿ ಇದನ್ನ ಸ್ಟ್ರಾಂಗ್ ಆಗಿ ಎಲ್ಲಿ ಎತ್ತಿ ಹಿಡಿದ ರೀತಿಯಲ್ಲಿ ಕಾಣಿಸಲಿಲ್ಲ. ನೋ ಡೌಟ್ ನೀವು ಜನಾರ್ದನ್ ರೆಡ್ಡಿ ಅವರಿಗೆ, ಶ್ರೀರಾಮುಲು ಅವರಿಗೆ ಬೆಂಬಲವಾಗಿ ನಿಂತಿದ್ದೀರಿ. ಬಟ್ ಇಟ್ಸ್ ಅನ್ ಕ್ರೈಮ್ ಆಕ್ಟ್, ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಅದರ ಆರೋಪಿ ಇಂಥವರೇ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ತಿದ್ದಾರೆ. ಬಟ್ ಬಿಜೆಪಿಗರಿಗೆ ಇನ್ನೂ ಆ ಕಾನ್ಫಿಡೆನ್ಸ್ ಬಂದಿಲ್ವಲ್ಲ ಹೇಳಲಿಕ್ಕೆ ಅಂತ. ಕಾನ್ಫಿಡೆಂಟ್ ಆಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅದರಲ್ಲೇನು ಹಿಂದೆ ಮುಂದೆ ನೋಡುವಂತದ್ದೇನಿಲ್ಲ. ಕಾನೂನನ್ನ ಕೈಗೊಂಡಿದ್ದಾರೆ. ಅಲ್ಲಿ ಒಂದು ಪ್ರೈವೇಟ್ ಆರ್ಮಿಯನ್ನ ಕಟ್ಟಿಕೊಂಡು ವ್ಯವಸ್ಥಿತವಾಗಿ ಏನು ಅಧಿಕಾರಿಗಳ ಸಹಕಾರದೊಂದಿಗೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ದಾಳಿ ಮಾಡುವಂಥದ್ದು, ಅವ್ರ ಮನೆ ನುಗ್ಗುವಂಥದ್ದು, ಅವ್ರ ಮನೆ ಮೇಲೆ ಗುಂಡಾರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕಾನೂನನ್ನ ಕೈಗೊಂಡಿದ್ದಾರೆ. ಸ್ವತಃ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಏನ್ ಫೈರ್ ಆಗಿರುವಂತ ಗನ್ನಿಂದ ಫೈರ್ ಆಗಿರುವಂತ ಬುಲೆಟ್ ನಿಂದನೇ ಒಬ್ಬ ಕಾರ್ಯಕರ್ತ ತೀರೋಗಿರುವಂತದ್ದಿದೆ. ಸೊ ಹಾಗಾಗಿ ಭರತ್ ರೆಡ್ಡಿ ಅವರು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ, ಒಬ್ಬ ಕಾನೂನು ಮಾಡುವಂತವರಾಗಿ, ಕಾನೂನು ತರುವಂತವರಾಗಿ, ಲಾ ಮೇಕರ್ ಆಗಿ ಸ್ವತಃ ಕಾನೂನನ್ನ ಕೈಗೊಂಡಿರೋದನ್ನ ನಾವು ಸಂಪೂರ್ಣವಾಗಿ ಖಂಡಿಸಿ ಅವರ ನೆರವಿಗೆ ಸರ್ಕಾರ ನೇರವಾಗಿ ಬಂದಿದೆ. ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ರು, ಖಂಡಿತ ನಮ್ಮ ಶಾಸಕರ ನೆರವಿಗೆ ಬರ್ತೀವಿ, ಅವ್ರ ತಪ್ಪು ಏನೇ ಇರಲಿ ನಾವು ಅವ್ರ ನೆರವಾಗಿರ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಒಂದು ಸರ್ಕಾರವಾಗಿ ಮಾತಾಡಿರುವಂತದ್ದನ್ನು ಸಹ ಖಂಡನೀಯ. ಹಾಗಾಗಿ ಇಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತಲೂ ಬಹಳ ಸ್ಪಷ್ಟವಾಗಿ ಒತ್ತಾಯ ಮಾಡುವಂತ ಕೆಲಸವನ್ನ ನಮ್ಮ ಪಕ್ಷದಿಂದ ಮಾಡಿದ್ವಿ. ಇವತ್ತು ಬಲವಾಗಿ ನಿಂತಿದ್ವಿ. ಮತ್ತು ಬಳ್ಳಾರಿನಲ್ಲೇ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ಒಂದು ದೊಡ್ಡ ಸಮಾವೇಶನ ಮಾಡ್ತಾ ಇದೀವಿ. ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷಿತವಾಗಿ ನಾಗರಿಕರಿಲ್ಲ, ಯಾವ ರೀತಿ ಬೇಕಾದ್ರೆ ಹಸ್ತಕ್ಷೇಪ, ಅಧಿಕಾರ ದುರ್ಬಳಕೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ, ಕಾಂಗ್ರೆಸ್ಸಿನ ನಾಯಕರು ಅಧಿಕಾರ ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮತ್ತು ಎಲ್ಲ ರೀತಿಯಾದಂತ ನಡೆದಿರುವಂತಹ 10 ಘಟನೆಗಳು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಾದಕ ವಸ್ತುವಿಂದ ಹಿಡಿದು ಕಾನೂನ ಸಂಪೂರ್ಣವಾಗಿ ಕುಸಿದಿರೋದನ್ನ ಒಂದು ಸಭೆಯ ಮೂಲಕ ಇಡೀ ನಾಡಿಗೆ ತಿಳಿಸುವಂತ ಮತ್ತು ಸರ್ಕಾರಕ್ಕೂ ಅದನ್ನು ತಿಳಿಸುವಂತ ಒಂದು ಪ್ರಬಲವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಟ್ ಗನ್ ಕಲ್ಚರು, ಈ ರಕ್ತ ರಾಜಕಾರಣ ಇದರ ಹರಿಕಾರರೇನೆ ಬಿಜೆಪಿಯ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅನ್ನೋ ಆರೋಪ ಕಾಂಗ್ರೆಸ್ನವರು, ಅದರಲ್ಲೂ ಇನ್ಕ್ಲೂಡಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಮಾಡ್ತಲೇ ಇದ್ದಾರೆ. ಗನ್ ಕಲ್ಚರ್ ಖಂಡಿತ ಎಸ್, ನೋಬಡಿ ಇಸ್ ಅಬೌವ್ ದ ಲಾ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಇಲ್ಲಿ ಯಾವುದೇ ರೀತಿಯಾದಂತ
ಕಾನೂನು ಉಲ್ಲಂಘನೆ ಮಾಡುವಂತವ್ರು ಒಬ್ಬ ಶಾಸಕನೇ ನೀವು ನೋಡಿ ಅಲ್ಲಿ ಅವ್ರು ಹೋಗಿ ಕಂಪ್ಲೇಂಟ್ ಕೊಡಬಹುದಿತ್ತು, ಕಂಪ್ಲೇಂಟ್ ಕೊಟ್ಟು ಕ್ರಮ ವಹಿಸಬಹುದಿತ್ತು. ಅದು ಬಿಟ್ಟು ಸ್ವತಃ ಅವರೇ ಕಾನೂನನ್ನ ಕೈ ತಗೊಂಡು ಅವರ ಹಿಂಬಾಲಕರನ್ನ ಕಳಿಸಿ ಅವ್ರ ಮನೆ ಮೇಲೆ ದಾಳಿ ಮಾಡಿಸುವಂಥದ್ದು ಇನ್ನೊಬ್ಬ ಶಾಸಕನ ಮೇಲೆ ಎಷ್ಟು ಮಟ್ಟಿಗೆ ಸರಿ ಇದೆ? ಸೊ ಈ ರೀತಿ ಕಾಂಗ್ರೆಸ್ನವರು ಇವತ್ತು ಕಾಂಗ್ರೆಸ್ ಪಕ್ಷ ಆಗ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಈ ಘಟನೆಯನ್ನ ಖಂಡಿಸುವಂತ ಒಬ್ಬನೇ ಒಬ್ಬ ವ್ಯಕ್ತಿನೂ ಈ ಘಟನೆಯನ್ನ ಖಂಡಿಸಿಲ್ಲ. ಇದಕ್ಕೆ ಪೂರಕವಾಗಿಲ್ಲ, ನಮ್ಮ ಶಾಸಕನ ಪರವಾಗಿ ನಾವು ನಿಂತ್ಕೋತೀವಿ, ಅವ್ರು ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ನಾವು ಅವ್ರ ಜೊತೆ ಇದ್ದೀವಿ ಅಂತ ಈ ರೀತಿ ಬಂಡತನ, ಕಾನೂನು ವಿರುದ್ಧವಾಗಿ ನಿಂತಿರುವಂತದ್ದು ಮುಗ್ಸ್ಲಿ ಅವ್ರು. ನಿಜಕ್ಕೂ ಮುಗ್ಸ್ಲಿ ಅವ್ರು. ಖಂಡನೀಯ ಅಂತ ಹೇಳಕ್ ಇಷ್ಟ.